ನಾವು ಮಂತ್ರಾಲಯಕ್ಕೆ ಬಂದಿದ್ದೇವೆ. ಸಂಸಾರ ಸಮೇತರಾಗಿ ಮಂತ್ರಾಲಯಕ್ಕೆ ಬಂದಿದ್ದೇವೆ. ಮಂತ್ರಾಲಯದಲ್ಲಿ ನಮ್ಮ ಬ್ಯಾಗ್ ಕಳ್ತನ ಆಗಿದೆ, ನಮ್ಮ ಪರ್ಸ್ ಮಿಸ್ ಆಗಿದೆ. ಹಾಗಾಗಿ ಯಾರಾದರೂ ದಯವಿಟ್ಟು ವಾಪಸ್ ಊರಿಗೆ ಹೋಗಲು ಟಿಕೆಟ್ನ ವ್ಯವಸ್ಥೆ ಮಾಡಿಕೊಡಿ. ಈ ತರಹದ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಈಗ ಹೆಚ್ಚಾಗುತ್ತಿದೆ. ಇವರ ಟಾರ್ಗೆಟ್ ಕೇವಲ ರಾಯರ ಭಕ್ತರು. ರಾಘವೇಂದ್ರ ಸ್ವಾಮಿಗಳ ಹೆಸರಿನಲ್ಲಿರುವ ಕೆಲವೊಂದು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಈ ತರಹದ ಫೋಟೋಗಳನ್ನು ಹಾಕಿ ಅವರ ಫೋನ್ ನಂಬರ್ ಕೂಡ ಅಲ್ಲಿ ನೀಡಿರುತ್ತಾರೆ. ಯಾರಾದರೂ ಭಕ್ತರು ಅಯ್ಯೋ ನಿಜವಾಗಲೂ ಯಾರೋ ಇವರು ತಮ್ಮ ಹಣವನ್ನು ಕಳೆದುಕೊಂಡಿದ್ದಾರೆ ಎಂದು ಫೋನ್ ಮಾಡಿದರೆ ಮುಗಿದು ಹೋಯಿತು, ಅದು ದೊಡ್ಡ ಟ್ರ್ಯಾಪ್. ನೋಡಿ ಸರ್, ನಾವು ಊರಿಗೆ ಹೋದ ತಕ್ಷಣ ಹಣ ಹಿಂತಿರುಗಿಸ್ತೇವೆ, ದಯವಿಟ್ಟು ಟಿಕೆಟಿಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡಿ, 1200 ರೂಪಾಯಿ ಆಗುತ್ತೆ, 1800 ರೂಪಾಯಿ ಆಗುತ್ತೆ. ಈ ತರಹದ ಕಾಲ್ಸ್ಗಳು ಹೆಚ್ಚಾಗುತ್ತಿದೆ. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡುವುದೆಲ್ಲ ಸತ್ಯವಾಗಿರುವುದಿಲ್ಲ. ಅಂಡ್ ಇನ್ನೊಂದು ವಿಚಾರ ಏನು ಗೊತ್ತಾ, ಇಲ್ಲಿ ತೋರಿಸುತ್ತಿರುವ ಫೋಟೋಗಳು ಅಸಲಿ ಅನ್ನುವುದೇ ಕೂಡ ಅನುಮಾನ. ಯಾರದೋ ಫೋಟೋಗಳನ್ನು ನಾವು ಮಂತ್ರಾಲಯಕ್ಕೆ ಹೋದಾಗ ನಾವು ಮಂತ್ರಾಲಯಕ್ಕೆ ಹೋಗಿದ್ದೇವೆ, ರಾಯರಿದ್ದಾರೆ ಅಂತ ನಾವೇನು ಫೋಟೋ ಹಾಕಿರ್ತೀವಲ್ಲ, ಆ ಫೋಟೋವನ್ನು ಕದ್ದು ಈ ತರಹದ ಕೃತ್ಯಗಳಿಗೆ ಬಳಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣವನ್ನು ಬಳಸೋರು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಏನಂತೀರಾ? ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.